ಮಗು ಬೇಕಾ ಬೇಡವಾ ಅಂತ ಅನ್ನೋದನ್ನ ನೀವು ಬೇಡ ಅಂತ ತಗೊಂಡಾಗ ಡೈಲಮಾ ಎಲ್ಲಿದೆ ಅವಾಗ? ದ್ವಂದ್ವ ಇಲ್ಲವೇ ಇಲ್ಲ. ಬೇಡ ಅಂತ ತೊಗೊಂಡ್ಬಿಟ್ಟಿದ್ದೀರ. ಆದರೆ ನನ್ನ ಅಭಿಪ್ರಾಯನೇ ಕೇಳೋದಾದರೆ ಬೇಕು ಅಂತಲೇ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಹೆಣ್ಣು, ನನ್ನ ಬಗ್ಗೆ ನಾನು ಮಾತಾಡಬಲ್ಲೆ. ಹೆಣ್ಣಿಗೆ ಇರುವಂತಹ 2 ಮುಖ್ಯವಾದ ಭಾವಕೋಶಗಳೇನು ಅಂತ ಹೇಳಿದ್ರೆ, ಒಂದು ಸಾಂಗತ್ಯದಲ್ಲಿರುತ್ತೆ. ಅಂದರೆ ಸಂಗಾತಿ ಅಂತ ಬಂದಾಗ ಒಂದು ಭಾವಕೋಶ, ಅದರದ್ದು ಒಂದು ಗುಚ್ಛ ಅಂತ ಇಟ್ಕೊಳ್ಳೋಣ, ಅದು ಅರಳುತ್ತೆ. ಇನ್ನೊಂದು ತಾಯಿಯಾದಾಗ ಮಾತೃತ್ವ. ಅದನ್ನು ಬರೀ ಮಾತೃತ್ವ ಅಂತ ಮಾತ್ರ ಹೇಳ್ಕೋಬೇಕಾದಲ್ಲ, ಪೋಷಕತ್ವ ಅಂತಲೂ ಇಟ್ಕೊಳ್ಳಿ, ತಂದೆನೂ ಸೇರುತ್ತೆ ಅದರಲ್ಲಿ. ಅದೊಂದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅದರಲ್ಲಿ. ಆ 2 ಪ್ರಬಲವಾದ ಭಾವಕೋಶಗಳು ಹೆಣ್ಣಿನ ಮನಸ್ಸಿನಲ್ಲಿ, ತಲೆಯಲ್ಲಿ ಇರುವಂಥದ್ದು. ಸಾಂಗತ್ಯ ಆಯಿತು, ನಿಮಗೊಬ್ಬ ಸಂಗಾತಿ ಇರೋದ್ರಿಂದ ತೊಂದರೆ ಇಲ್ಲ. ಆ ಇನ್ನೊಂದು ಭಾಗ ಯಾವತ್ತಿಗೂ ಖಾಲಿಯಾಗಿ ಉಳಿಯುತ್ತೆ ಅಂತ. ಅದನ್ನು ಸಾರ್ಥಕತೆ ಹೆಣ್ಣು ಒಂದು ತಾಯಿ ಆದಾಗ ಮಾತ್ರ ಅಂತ ಅಂತ ಹೇಳಿದ್ರೆ ಅದಕ್ಕೆ ಗುಲ್ಲೆಬ್ಬಿಸ್ಬೋದು. ಹೆಣ್ಣು ತಾಯಿ ಆಗದೇ ಇದ್ದರೆ ಅವಳು ಸಂಪೂರ್ಣಳಲ್ವಾ, ಪರಿಪೂರ್ಣಳಲ್ವಾ? ಫುಲ್ ವಿಡಿಯೋ ನಡೆನುಡಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ.